ನಮಸ್ಕಾರ, ನಾನು ಡಾಕ್ಟರ್ ದೀಪು ಚೆಂಗಪ್ಪ, ಕನ್ಸಲ್ಟೆಂಟ್ ಪಲ್ಮನಾಲಜಿಸ್ಟ್. ಡೈಲಿ ಮಕ್ಕಳಿಗೆ ಒಂದು ಮೊಟ್ಟೆ ಕೊಡೋದ್ರಿಂದ ಬೆನಿಫಿಟ್ ಏನು? ಮೊಟ್ಟೆ ಅನ್ನೋಂಥದ್ದು ಭಾಳ ಹೆಲ್ತಿ ಫುಡ್. ಮಕ್ಕಳಿಗೆ ಡೈಲಿ ಒಂದು ಮೊಟ್ಟೆ ಕೊಟ್ಟರೆ ಅವರ ಓವರ್ ಆಲ್ ಫಿಸಿಕಲ್ ಮತ್ತು ಮೆಂಟಲ್ ಡೆವಲಪ್ಮೆಂಟ್ ಆಗಲಿಕ್ಕೆ ಭಾಳ ಹೆಲ್ಪ್ ಆಗುತ್ತೆ. ರೀಸೆಂಟಾಗಿ ಒಂದು ಸ್ಟಡಿ ಮಾಡಿದ್ರು, ಅದರಲ್ಲಿ 6 ಮಂತ್ಸಿಂದ ಹಿಡಿದು 15 ಮಂತ್ಸ್ವರೆಗೆ ಮಕ್ಕಳನ್ನ ಇನ್ಕ್ಲೂಡ್ ಮಾಡಿದ್ರು. ಅಟ್ ದ ಎಂಡ್ ಆಫ್ ದ ಸ್ಟಡಿ ರಿಸಲ್ಟ್ ಏನು ಅಂತ ಹೇಳಿದ್ರೆ, ಯಾವ ಮಕ್ಕಳು ಮೊಟ್ಟೆ ತಿಂತಾ ಇದ್ರೋ ಅವರ ಬ್ರೈನು ಭಾಳ ಚೆನ್ನಾಗಿ ಡೆವಲಪ್ ಆಗಿತ್ತು. ಸೊ ಯಾಕೆ ಈ ರೀತಿ ಆಯಿತು? ಮೊಟ್ಟೆಯಲ್ಲಿ ಒಂದು ಎಸೆನ್ಷಿಯಲ್ ಅಂಶ ಇದೆ, ಅದು ಏನಂತ ಹೇಳಿದ್ರೆ ಕೋಲಿನ್. ಈ ಕೋಲಿನಿಂದ ಮಕ್ಕಳ ಬ್ರೈನ್ ಡೆವಲಪ್ಮೆಂಟ್ಗೆ ಹೆಲ್ಪ್ ಆಗುತ್ತೆ ಮತ್ತು ನರಗಳ ಕನೆಕ್ಷನ್ಸ್ ಅಥವಾ ಸೈನಾಪ್ಸಸ್ ಏನು ಫಾರ್ಮ್ ಆಗುತ್ತೆ ಅದಕ್ಕೆ ಕೂಡ ಇದು ಹೆಲ್ಪ್ ಆಗುತ್ತೆ. ಮತ್ತು ಮೊಟ್ಟೆಯಲ್ಲಿ ರಿಚ್ ಆಗಿ ವೈಟಮಿನ್ B6 ಇದೆ, B12 ಇದೆ, ಫೋಲಿಕ್ ಆಸಿಡ್ ಇದೆ ಮತ್ತು DHA ಅಂತ ಹೇಳುವ ಒಂದು ಸಬ್ಸ್ಟೆನ್ಸ್ ಇದೆ. ಮತ್ತು 1 ಗ್ರಾಮ್ ಮೊಟ್ಟೆಯಲ್ಲಿ ಅರೌಂಡ್ 6 ಗ್ರಾಮ್ಸ್ ಆಫ್ ಪ್ರೋಟೀನ್ ಇದೆ. ಇದು ಮಕ್ಕಳ ಏನು ಪ್ರೋಟೀನ್ ರಿಕ್ವೈರ್ಮೆಂಟ್ ಇದೆ ಅದನ್ನು ಪಾರ್ಷಿಯಲ್ ಆಗಿ ಫುಲ್ಫಿಲ್ ಮಾಡುತ್ತೆ. ಮತ್ತು ಮೊಟ್ಟೆ ಭಾಳ ಚೀಪಾಗಿ ಸಿಗುತ್ತೆ ಬೇರೆ ಪ್ರೋಟೀನ್ ಸೋರ್ಸಿಗೆ ಕಂಪೇರ್ ಮಾಡಿದ್ರೆ. 6 ರೂಪೀಸ್ ಕೊಟ್ಟರೆ ಒಂದು ಮೊಟ್ಟೆ ಸಿಗುತ್ತೆ, ಮ್ಯಾಕ್ಸಿಮಮ್ ಒಂದು 6 to 8 ರೂಪೀಸ್ ಒಳಗೆ ಒಂದು ಮೊಟ್ಟೆ ಸಿಕ್ಬಿಡುತ್ತೆ. ಸೊ ಅದರಿಂದ ನಿಮ್ಮ ಮಕ್ಕಳಿಗೆ ಮೊಟ್ಟೆನ ಇಂಟ್ರೊಡ್ಯೂಸ್ ಮಾಡೋದನ್ನ ಮರಿಬೇಡಿ. ಮಕ್ಕಳಿಗೆ ಮೊಟ್ಟೆನ ಹೇಗೆ ಇಂಟ್ರೊಡ್ಯೂಸ್ ಮಾಡಬೇಕು ಅಂತ ಗೊತ್ತಾಗಬೇಕು ಅಂತ ಹೇಳಿದ್ರೆ ರೆಕಮೆಂಡ್ ಮಾಡಿ, ನಿಮಗೆ ಡೈರೆಕ್ಟ್ ಮೆಸೇಜಲ್ಲಿ ಅದರ ಲಿಂಕನ್ನು ಕಳಿಸ್ಕೊಡ್ತೀನಿ.